ಅತಿವೃಷ್ಟಿ ಮಳೆಯಿಂದ ಬೆಳೆ ಹಾನಿ ಪರಿಶೀಲಿಸಿ ರೈತರ ಸಂಕಷ್ಟಕ್ಕೆ ಮರುಗಿದ ಶಾಸಕ ಅಲ್ಲಮಪ್ರಭು ಪಾಟೀಲ್. ಕಳೆದ 2 ವಾರಗಳಿಂದ ಸತತವಾಗಿ ಸುರಿದ ಮಳೆಯಿಂದ ಉಂಟಾದ ಅತಿವೃಷ್ಟಿಯಿಂದ ತೊಗರಿ, ಹೆಸರು, ಉದ್ದು ಬೇಳೆಗಳು ಹಾಗೂ ಸೂರ್ಯಕಾಂತಿ ಸೇರಿದಂತೆ ಹಣ ತರುವಂತಹ ಹಲವು ಬೆಳೆಗಳು ಹಾನಿಯಾಗಿರುವ ರೈತರ ಜಮೀನುಗಳಿಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರ ವ್ಯಾಪ್ತಿಯಲ್ಲಿ ಬರುವ ಸಾವಳಗಿ ಗ್ರಾಮ, ಭೀಮಳ್ಳಿ ಗ್ರಾಮ, ಪಟ್ಟಣ ಗ್ರಾಮ, ಮೇಳಕುಂದ ಗ್ರಾಮ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಶಾಸಕರು ಹಾಗೂ ತಹಶೀಲ್ದಾರ್ ಆನಂದ, ಕೃಷಿ ಇಲಾಖೆ ಅಧಿಕಾರಿ ಅರುಣ್ ಸೇರಿ ಅನೇಕ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಅಧಿವೇಶನದಲ್ಲಿ ರೈತರ ಪರ ಧ್ವನಿ ಎತ್ತಿ ಸೂಕ್ತ ಪರಿಹಾರಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿದರು. ಅಧಿವೇಶನ ಮುಗಿದ ತಕ್ಷಣ ಕಲಬುರಗಿಗೆ ಆಗಮಿಸಿದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಭೀಮಳ್ಳಿ ಗ್ರಾಮ, ಪಟ್ಟಣ ಗ್ರಾಮ, ಮೇಳಕುಂದ ಗ್ರಾಮ, ಸಾವಳಗಿ ಗ್ರಾಮಗಳ ಅನೇಕ ರೈತರ ಹೊಲಗದ್ದೆಗಳಿಗೆ ಭೇಟಿ ನೀಡಿದರು. ಅತಿವೃಷ್ಟಿ ಮಳೆಯಿಂದಾಗಿ ಕೊಳಿತಾ ಇರುವಂತಹ ತೊಗರಿ ಬೇಳೆ, ಕಾಳು ಬೇಳೆ, ಹೆಸರು, ಉದ್ದು, ಸೂರ್ಯಕಾಂತಿ ಸೇರಿದಂತೆ ಅನೇಕ ಬೆಳೆಗಳು ಹಾನಿಯಾಗಿರುವುದನ್ನು ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅತಿವೃಷ್ಟಿಯಿಂದ ಉಂಟಾದ ಬೆಳೆಹಾನಿ ಅನುಭವಿಸಿರುವ ಅನೇಕ ರೈತರೊಂದಿಗೆ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಮಾತನಾಡಿ ಅವರ ಸಂಕಷ್ಟಕ್ಕೆ ಕಿವಿಯಾದರು. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದ ಹೆಸರು, ಉದ್ದು, ತೊಗರಿ ಬೇಳೆ ಸೇರಿದಂತೆ ಮುಂಗಾರು ಬೆಳೆಗಳು ನಾಶವಾದ ಕಾರಣ ಸಂಕಷ್ಟಕ್ಕೆ ಸಿಲುಕಿದ್ದೀವಿ ಅಂತ ರೈತರು ಶಾಸಕರಿಗೆ ಸೂಕ್ತ ಪರಿಹಾರಕ್ಕಾಗಿ ಮನವಿ ಮಾಡಿದರು. ಬೆಳೆ ಹಾನಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ದೊರಕುವಂತೆ ಕ್ರಮ ಕೈಗೊಳ್ಳುವುದಾಗಿ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆನಂದ ಶ್ರೀವಂತ, ಕೃಷಿ ಇಲಾಖೆ ಅಧಿಕಾರಿಗಳಾದ ಅರುಣ್ ಪಾಟೀಲ್, ಮುಖಂಡರಾದ ಇಸ್ಮಾಯಿಲ್, ರೈತ ಜೀವಣಗಿ ಚಂದ್ರಕಾಂತ, ಸಂತೋಷ್ ಪಾಟೀಲ್ ದಣ್ಣೂರ, ರಮೇಶ್ ಕನಗೌಡ ಸಾವಳಗಿ, ಭೂಮಳ್ಳಿ ಗ್ರಾಮ ಮುಖಂಡ ನೀಲಕಂಠ, ಬಸವರಾಜ್ ಸೇರಿದಂತೆ ಅನೇಕ ಅಧಿಕಾರಿಗಳು ಹಾಗೂ ರೈತರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಲಬುರಗಿ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಮತ್ತು ಎಲ್ಲ ಕಡೆನೂ ಕೂಡ ಈ ವರ್ಷ ಜಾಸ್ತಿ ಮಳೆ ಬಂದಿದೆ. ಮೇನಲ್ಲಿ ಮಳೆ ಆಯಿತು. ಮಳೆ ಆದಾಗ ಜನ ಆ ಮಳೆರಾಯನ ನಂಬಿ ಬಿತ್ತಿದ ನಂತರ ಮತ್ತೆ 1 ತಿಂಗಳು ಮಳೆ ಹೋಯಿತು. ಅದನ್ನು ಮತ್ತೆ ಮುರಿದು ಬಿತ್ತು ಸದಿ ಎಲ್ಲ ಮಾಡಿ ಹೆಸರು ಕೈಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಸತತವಾಗಿ ಭಾರಿ ಮಳೆಯಿಂದ ಇವತ್ತು ನಿನ್ನೆವರೆಗೂ ಕೂಡ ಸತತವಾಗಿ ಮುಸುಕಟ್ಟು ಮಲೆನಾಡು ಆದಂಗೆ ಈ ಏರಿಯಾ ಆ ನಮೂನಿ ಮಳೆ ಬಂದು ರೈತರು ಬೆಳೆದಿರ್ತಕ್ಕಂಥ ಏನು ಬೆಳೆ ಕೈಗೆ ಬರ್ತಿತ್ತು. ತೊಗರಿ ಮುಂದೆ ಸ್ವಲ್ಪ ದಿನ ಆದರೆ ಹೆಸರು ಬರ್ತಿತ್ತು. ಇವೆಲ್ಲ ಏನಪ್ಪ ಅಂದರೆ ಜಾಸ್ತಿ ಮಳೆ ಆಗಿ ನೆಟೆ ಆಗಿ ಕಂಪ್ಲೀಟ್ ಒಣಗಿ ಹೋಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಸರ್ಕಾರದ ಎಲ್ಲ ತಹಸೀಲ್ದಾರ್ಗಳಿಗೂ ಅಗ್ರಿಕಲ್ಚರ್ ಅಧಿಕಾರಿಗಳಿಗೂ ಕೂಡ ಜಾಯಿಂಟ್ ಸರ್ವೆ ಮಾಡಿ ತಕ್ಷಣ ರಿಪೋರ್ಟ್ ಕೊಡು ಅಂತ ಹೇಳಿದ್ದಾರೆ. ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ನಾಳೆಯಿಂದ ಎಲ್ಲ ರೈತರ ಮನೆಗೆ ಹೊಲಗಳಿಗೆ ಹೋಗಿ ಸರ್ವೆ ಮಾಡಿ ಟೋಟಲ್ ಎಷ್ಟು ಎಕರೆ ಜಮೀನು ಹಾಳಾಗಿದೆ, ಬೆಳೆ ಹಾಳಾಗಿದೆ ಅಂತಕ್ಕಂಥ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕಂತ ಹೇಳಿ ನಾನು ಈ ಮೂಲಕ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಈಗಾಗಲೇ ಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಕೂಡ ಹೇಳ್ತಾ ಇದ್ದೀನಿ. ಸರ್, ಇಷ್ಟೆಲ್ಲ ಇದು ಆಗಿತ್ತು, ಲಕ್ಷಾಂತರ ರೂಪಾಯಿ ಮಾಡ್ಕೊಂಡು ಬೆಳೆ ಬೆಳೆದಿದ್ರು ರೈತರು, ಈಗ ಸಂಪೂರ್ಣವಾಗಿ ಹಾಳಾಗಿ ಒಣಗೋಗಿರುವಂಥದ್ದು. ಇದು ಸರ್ಕಾರ ಕಡೆಯಿಂದ ಏನಾದರೂ ಆದಷ್ಟು ಬೇಗ ಪರಿಹಾರ. ಹೋದ ಸಲ ನಮ್ಮ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ, ಬೇರೆ ಇತಿಹಾಸದಲ್ಲಿ 654 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಂದಿದೆ ರೈತರಿಗೆ ಕಟ್ಟಿದ್ದು ಫಸ್ಟ್ ಟೈಮ್. ಇದು ಇವತ್ತು ಕಟ್ಕೋತ ಬಂದ, ಹಿಂದೆ ಇವತ್ತೇ ಹುಟ್ಟಿಲ್ಲ. ಸ್ವತಂತ್ರ ಸಿಕ್ಕ ಹಿಡಿದು ಕಟ್ಕೋತ ಬಂದ ಬಹಳಷ್ಟು ಇನ್ಶೂರೆನ್ಸ್ ಯಾವತ್ತೂ ಬಂದಿಲ್ಲ. ಇದು ಮೊದಲನೇ ಸಲ ಇಷ್ಟೊಂದು ಇನ್ಶೂರೆನ್ಸ್ ಹಣ ಬಂದಿದ್ದು ಅವ್ರವ್ರ ಅಕೌಂಟಿಗೆ ಜಮಾ ಆಗಿದೆ. ಇನ್ನು ಉಳಿದ ಅರ್ಧ ಇನ್ಶೂರೆನ್ಸ್ ಕೂಡ 324 ಕೋಟಿ ಕೂಡ ಜಮಾ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ. ಇದಕ್ಕೂ ಕೂಡ ಇನ್ಶೂರೆನ್ಸ್ ಎಲ್ಲರೂ ಮಾಡಿಸಿದ್ದಾರೆ. ನಾವೆಲ್ಲ ಕಡೆ ಡಂಗ್ ನೋಡಿಸಿ ಇನ್ಶೂರೆನ್ಸ್ ಮಾಡಿಸ್ತಾ ಹೇಳಿದ್ವಿ. ಅವರೆಲ್ಲರಿಗೂ ಕೂಡ ಇದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಸರ್ಕಾರ ಗಮನಕ್ಕೆ ಮತ್ತೆ ತಂದು ಒತ್ತಾಯ ಮಾಡಿ ನಮ್ಮ ರೈತರಿಗೆ ಪರಿಹಾರ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಈ 1 ಹೆಕ್ಟೇರ್ 25,000 ಕೊಡ್ಬೇಕಂತ ರೈತರಿಗೆ ಡಿಮ್ಯಾಂಡ್ ಇದೆ. ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ತಾರೆ ನೋಡೋಣ.